ಅಂಕೋಲಾ ಕೇಣಿಯಲ್ಲಿ ನಿರ್ಮಿಸಲಿರುವ ಉದ್ದೇಶಿತ ಅತಿ ದೊಡ್ಡ ವಾಣಿಜ್ಯ ಬಂದರು ಕಾಮಗಾರಿಗೆ ನಡೆಸುತ್ತಿರುವ ಸರ್ವೆ ಕಾರ್ಯವನ್ನು ಡಿಸೆಂಬರ್ 19ರ ಒಳಗೆ ಸ್ಥಗಿತಗೊಳಿಸದಿದ್ದರೆ ತಾಲೂಕಿನ ಎಲ್ಲ ಮೀನುಗಾರರು ಮುತ್ತಿಗೆ ಹಾಕಿ ಸರ್ವೆ ಕಾರ್ಯವನ್ನು ನಿಲ್ಲಿಸಲಾಗುವುದು ಎಂದು ಮೀನುಗಾರರ ಮುಖಂಡ ಶ್ರೀಕಾಂತ್ ದುರ್ಗೇಕರ್ ಹೇಳಿದರು. ಗುರುವಾರ ಕೇಣಿ ದೇಶಿನಭಾಗ ಸಭಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ಕೇಣಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ವಾಣಿಜ್ಯ ಬಂದರಿಗೆ ಇಲ್ಲಿನ ಜನರ ತೀವ್ರ ವಿರೋಧವಿದೆ. ವಾರದ ಹಿಂದೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಗಿದೆ, ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗಿದೆ. ಆದರೆ ಈವರೆಗೆ ಏನು ಕ್ರಮ ಕೈಗೊಳ್ಳಲಾಗಿದೆ ಎನ್ನುವುದರ ಕುರಿತು ಮಾಹಿತಿ ಇಲ್ಲ. ಒಂದು ಕಡೆ ಸಮುದ್ರದಲ್ಲಿ ಲಂಗರು ಹಾಕಿದ ಹಡಗು ಮತ್ತು ಟಗ್ ಮೂಲಕ ಸರ್ವೆ ಕಾರ್ಯ ಮುಂದುವರೆದಿದೆ. ವಾಣಿಜ್ಯ ಬಂದರು ಬೇಡ ಎನ್ನುವ ಮೀನುಗಾರರ ಮನವಿಗೆ ತಾಲೂಕಾಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಎಚ್ಚೆತ್ತು ಡಿಸೆಂಬರ್ 19ರೊಳಗೆ ಸರ್ವೆ ಕಾರ್ಯವನ್ನ ಸ್ಥಗಿತಗೊಳಿಸದಿದ್ದರೆ ಬೃಹತ್ ಸಂಖ್ಯೆಯಲ್ಲಿ ಮೀನುಗಾರರು ಯಾಂತ್ರೀಕೃತ ಬೋಟ್ಗಳ ಮೂಲಕ ಟಗ್ ಬಳಿ ತೆರಳಿ ಮುತ್ತಿಗೆ ಹಾಕುತ್ತೇವೆ ಎಂದರು. ತಾಲೂಕು ಆಡಳಿತಾಧಿಕಾರಿಯಾಗಲಿ ಮತ್ತು ಪೋರ್ಟ್ ಇಲಾಖೆಯವರಾಗಲಿ ನಮಗೆ ಇನ್ನೂ ತನಕ ಒಂದು ನೋಟಿಸ್ ಮೂಲಕ ಸ್ಪಂದನೆ ನೀಡಲಿಲ್ಲ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಕೂಡ ಅವರು ಪರಿಶೀಲನೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಮೀನುಗಾರಿಕೆ ಇಲಾಖೆ ಪೋರ್ಟ್ ಬಂದವರು ಇಲಾಖೆಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ. JSW ಕಂಪನಿಯ ಈಗಾಗಲೇ ಸರ್ವೆ ಕಾರ್ಯ ಮಾಡುತ್ತಿದ್ದು ಅವರಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಪೋರ್ಟ್ ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ತಾಲೂಕು ಆಡಳಿತ ಯಾವುದೇ ಸೂಚನೆ ತಿಳಿಯಪಡಿಸುವುದು ಇರುವುದಿಲ್ಲ. ಈಗಾಗಲೇ 15 ದಿವಸ ಮುಗಿದರೂ ಕೂಡ ಜಿಲ್ಲಾಧಿಕಾರಿಗಳಿಂದ ಸರ್ವೆ ಮಾಡುವ ಕಾರ್ಯ ನಿಲ್ಲಿಸಿರುವುದು ಕಂಡು ಬಂದಿಲ್ಲ. ನಾವು ಇವತ್ತಿನಿಂದ 12/12/2024ರಿಂದ 19ನೇ ತಾರೀಕಿನವರೆಗೆ ಒಂದು ವಾರದ ಗಡುವು ಕೊಡ್ತಾ ಇದ್ದೇವೆ. ವಾಣಿಜ್ಯ ಬಂದರು ಸಮುದ್ರದಲ್ಲಿ ಸರ್ವೆ ಮಾಡುತ್ತಿದ್ದ ಟಗ್ ಮತ್ತು ಬಾರ್ಜ್ ಮಷಿನ್ಗಳಿಗೆ ಹಾಗೂ ಜಾಗ ಖಾಲಿ ಮಾಡುತ್ತಿದ್ದ ಪಕ್ಷದಲ್ಲಿ ಮೀನುಗಾರರು ಎಲ್ಲರೂ ಸೇರಿ ಯಾಂತ್ರಿಕ ದೋಣಿ ಮೂಲಕ ಮುತ್ತಿಗೆ ಹಾಕುತ್ತೇವೆ. ಏನಾದರೂ ಅನಾಹುತ ಆದಲ್ಲಿ ಜಿಲ್ಲಾಧಿಕಾರಿ ಹಾಗೂ ತಾಲೂಕಾ ಆಡಳಿತಾಧಿಕಾರಿಗಳೇ ಕಾರಣ. ಈ ಸಂದರ್ಭದಲ್ಲೂ ನಾವು ಘೋಷಣೆ ಮಾಡ್ತಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಪೋರ್ಟ್ ಇಲಾಖೆ, ಮೀನುಗಾರಿಕೆ ಇಲಾಖೆ, ಬಂದರು ಇಲಾಖೆಯವರು ಸರ್ವೆ ನಡೆಸುವುದನ್ನು ಬಂದ್ ಮಾಡದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಸಮಸ್ತ ಮೀನುಗಾರರು ಹಾಗೂ ಸರ್ವ ಸಮಾಜದವರು ಪಾದಯಾತ್ರೆ ಮೂಲಕ ನಾವು ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳುವಂತ ಈ ಸಂದರ್ಭದಲ್ಲಿ ನಾವು ಘೋಷಣೆ ಮೂಲಕ ಹೇಳ್ತಿದ್ದೇವೆ. ಮೀನುಗಾರರ ಮುಖಂಡ ಹೂವಾ ಖಂಡೇಕರ್ ಮಾತನಾಡಿ, ಬಂದರು ನಿರ್ಮಾಣಕ್ಕಾಗಿ ಬ್ರೇಕ್ ವಾಟರ್ ಮತ್ತು ಆಳ ಮಾಡುವ ಕಾರ್ಯದಿಂದ ಮುಂದೆ ಸುತ್ತಮುತ್ತಲಿನ 10 ಗ್ರಾಮಗಳ ನೀರು ಉಪ್ಪು ನೀರಾಗಲಿದೆ. ಇದರಿಂದ ಜನರ ಜೀವನ ದುಸ್ತರವಾಗಲಿದೆ. ಇಲ್ಲಿನ ಜನರ ಕುಲಕಸುಬಾದ ಮೀನುಗಾರಿಕೆ ಸಂಪೂರ್ಣ ನಾಶವಾಗಲಿದೆ. ಬೇಕಿದ್ರೆ ಮೀನುಗಾರಿಕೆಯ ಬಂದರನ್ನೇ ಅಭಿವೃದ್ಧಿಪಡಿಸಲಿ, ವಾಣಿಜ್ಯ ಬಂದರು ಬೇಡವೇ ಬೇಡ ಎಂದರು. ಗುಜರಾತ್ ಹಾಗೂ ಭಾರತದ ಅನೇಕ ರಾಜ್ಯಗಳ ಸಮುದ್ರ ತೀರ ಪ್ರದೇಶಗಳಲ್ಲಿ ಇದೇ ರೀತಿ ವಾಣಿಜ್ಯ ಬಂದರು ಆಗಿರುವುದರಿಂದ ಕೆಲವು ರಾಜ್ಯಗಳ ಕೇರಳ, ಒರಿಸ್ಸಾ, ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಈ ರಾಜ್ಯಗಳ ವಿರೋಧವಿದ್ದರೂ ಕೂಡ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ರೀತಿಯ ಬಂದರು ಆಗಿರುವುದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಅಲ್ಲಿ ವಾಸಿಸುವ ಮೀನುಗಾರರ ಮನೆ ಮಠ ಕಳೆದುಕೊಂಡು ತಾವಾಗೆ ಸ್ಥಳಾಂತರ ಮಾಡಿರ್ತಾರೆ. ಅಂದ್ರೆ ಅವರಿಗೆ ಮೀನುಗಾರಿಕೆ ಅವರ ಸ್ಥಳಾಂತರ ಮಾಡಿಲ್ಲ, ಬಂದರ ಆದ್ಮೇಲೆ ಆಟೋಮೆಟಿಕ್ ಆಗಿ ಅವರು ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಮೀನುಗಾರಿಕೆ ಅವಕಾಶನೇ ಇರೋದಿಲ್ಲ ವಾಸಿಸಲಿಕ್ಕೆ, ಅಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈಗಾಗಲೇ ಭಾರತದ ರಕ್ಷಣಾ ಇಲಾಖೆಗೆ ಬೈತ್ಕೋಲಿಂದ ಅಮ್ಮನಹಳ್ಳಿ ಹಾಗೂ ಬಾವಿಕೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸರಿತಾ ಬಲೆಗಾರ್ ಮಾತನಾಡಿ, ವಾಣಿಜ್ಯ ಬಂದರಿಗಾಗಿ ಬಾಳೆಗುಳಿ ರಾಷ್ಟ್ರೀಯ ಹೆದ್ದಾರಿಯಿಂದ ಲಿಂಕ್ ರಸ್ತೆ ನಿರ್ಮಾಣವಾಗಲಿದೆ. ಇದರಿಂದ ಮುಂದೆ ಮ್ಯಾಂಗನೀಸ್ ಧೂಳಿನಿಂದ ಇಡೀ ಪ್ರದೇಶ ಮಾಲಿನ್ಯದಿಂದ ಕಲುಷಿತವಾಗಲಿದೆ ಎಂದರು. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಕಾಂತ್ ಹರಿಕಂತ್ರ, ಬೆಳಂಬಾರದ ಸುಂದರ್ ಖಾರ್ವಿ, ಸಂಜೀವ್ ಬಲೆಗಾರ ಮಾತನಾಡಿ ಬಂದರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಸೂರಜ್ ಹರಿಕಂತ್ರ, ಶಂಕರ್ ಎಸ್ ಬಲೆಗಾರ, ಪ್ರಮೋದ್ ಬಾನಾವಳಿಕರ್, ಸೂರ್ಯಕಾಂತ್ ಭೋತೆ, ಜ್ಞಾನೇಶ್ವರ್ ವಿ ಹರಿಕಂತ್ರ, ಮಹೇಶ್ ವೈ ದುರ್ಗೇಕರ್, ಅನಿಲ್ ತಾಂಡೇಲ್, ಹಾಲಪ್ಪ ಜಿ ಹರಿಕಂತ್ರ, ವೆಂಕಟೇಶ್ ಕೆ ದುರ್ಗೇಕರ್, ಪ್ರಭಾಕರ್ ಕಾರ್ವಿ ಸೇರಿದಂತೆ ನೂರಾರು ಮೀನುಗಾರರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಕಾರವಾರ ನಗರದ ವ್ಯಾಪಾರಿಗಳು ಪಾಲಿಸುವ ನಿಯಮವನ್ನ ಮೇಳ ಹಾಗೂ ಉತ್ಸವಗಳಿಗೆ ಬರುವ ಮಳಿಗೆಗಳಿಗೂ ಅನ್ವಯಿಸಬೇಕು ಎಂದು ಸಮಾಜ ಸೇವಕ ಡಾಕ್ಟರ್ ಗಜೇಂದ್ರ ನಾಯ್ಕ್ ಆಗ್ರಹಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಗರದ ಟ್ಯಾಗೋರ್ ಕಡಲ ತೀರದಲ್ಲಿ ಕಡಲ ಉತ್ಸವ ಹಾಗೂ ಅನೇಕ ಮೇಳಗಳು ನಡೆಯುತ್ತವೆ. ಆದರೆ ಅಲ್ಲಿ ಸ್ಥಳೀಯರಿಗೆ ಅವಕಾಶ ನೀಡದೆ ಅನ್ಯಾಯ ಮಾಡಲಾಗುತ್ತಿದೆ. ಉತ್ಸವದಲ್ಲಿ ಅಥವಾ ಮೇಳದಲ್ಲಿ ಮಳಿಗೆಗಳನ್ನ ತೆರೆಯುವುದು ಹೊರಗಿನವರು ಅಗ್ಗದ ದರದಲ್ಲಿ ವ್ಯಾಪಾರ ಮಾಡುತ್ತಾರೆ.
ಇದರಿಂದ ಸ್ಥಳೀಯ ವ್ಯಾಪಾರಿಗಳಿಗೆ ನಷ್ಟವಾಗುತ್ತಿದೆ. ಅಲ್ಲದೆ ನಮಗಿರುವ ನಿಯಮಗಳು ಅವರಿಗೆ ಅನ್ವಯವಾಗುತ್ತಿಲ್ಲ ಎಂದರು. ಸ್ಥಳೀಯ ವ್ಯಾಪಾರಿಗಳಿಗೆ ಸರ್ಕಾರದ ಜಿಎಸ್ಟಿ ಇದೆ, ಆದರೆ ಮಳಿಗೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಜಿಎಸ್ಟಿ ಇಲ್ಲ. ಅಲ್ಲದೆ ಆಹಾರ ಭದ್ರತೆಯ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆಹಾರದಲ್ಲಿ ಕಲಬೆರಕೆಯೂ ನಡೆಯುತ್ತದೆ. ಅಧಿಕಾರಿಗಳು ಮಾತ್ರ ನಗರದ ವ್ಯಾಪಾರಿಗಳ ಮೇಲೆ ಕ್ರಮ ಜರುಗಿಸುತ್ತಾರೆ ಎಂದರು. ಕಾರ್ಯಕ್ರಮ ಮುಗಿದ ಬಳಿಕ ಕಡಲ ತೀರದಲ್ಲಿ ಹೆಚ್ಚಿನ ಪ್ಲಾಸ್ಟಿಕ್ ಕಸ ಸಂಗ್ರಹವಾಗುತ್ತದೆ. ಹಾಗಾಗಿ ಮಳಿಗೆಯವರಿಂದಲೇ ಶುಲ್ಕ ಭರಿಸಿಕೊಂಡು ಕಸ ವಿಲೇವಾರಿ ಮಾಡಬಹುದು. ಇದೆಲ್ಲದರಿಂದ ನಗರ ಅಂದಗೆಡುತ್ತಿದೆ. ಹೀಗಾಗಿ ಎಲ್ಲರಿಗೂ ಒಂದೇ ನಿಯಮ ಜಾರಿಯಾಗಬೇಕು. ಗುತ್ತಿಗೆಯಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಬೇಕು. ಪತ್ರಿಕಾಗೋಷ್ಠಿಗೂ ಮುನ್ನ ಈ ಕುರಿತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದೇವೆ ಎಂದರು. ಆದರೆ ಅಲ್ಲಿ ತಾವು ಇಲ್ಲಿ ಕಾರವಾರ ನಗರದಲ್ಲಿ ಅನೇಕ ವರ್ಷದಿಂದ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ದೇವೆ. ಅದೇನಾಗ್ತದೆ, ವ್ಯಾಪಾರಸ್ಥರು ಹೊರಗಿಂದ ಭಾಷೆಗಳು ಬಂದಾಗ ಇವರು ಕಡಿಮೆ ದರದಲ್ಲಿ ಅಥವಾ ಅಗ್ಗ ದರದಲ್ಲಿ ಎಲ್ಲ ವ್ಯಾಪಾರ ಮಾಡಿ ಹೋಗ್ತಾರೆ. ಅವಾಗ ನಮಗೆ ಬಹಳ ತೊಂದರೆ ಆಗ್ತದೆ. ನಾವು ಏನ್ ಮಾಡುದು ಅಂತ ಒಂದು ಅನುಸಾರಗಳು ಆದ್ರೆ ಅವರು ಹೇಳ್ತಾರೆ ನೀವು ಎಲ್ಲ ಮಾಡಿ, ಆದ್ರೆ ಸರಿಯಾದ ರೂಲ್ಸ್ ಅನ್ನು ಅವರಿಗೂ ಕೂಡ ಇಟ್ಟಿದ್ರ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಅವರು ಕೂಡ ನಮಗೆ ಅನಿಸ್ತದೆ, ಹಾಗೆ ಅವರು ಅನಿಸ್ತದೆ. ನಾವು ಅವರು ವಿಚಾರ ಮಾಡುವುದು, ಆದ್ರೆ ನೀವು ನಮ್ಮ ಹೊಟ್ಟೆಗೆ ಹೊಡಿಬೇಡಿ ಇದು ಒಂದು ವಿಚಾರ. ಕಾರಣ ಅವರು ಹೇಳ್ತಾರೆ ನಾವು ಇಲ್ಲಿ ಪ್ರತಿಯೊಂದಕ್ಕೆ ಜಿಎಸ್ಟಿ ತುಂಬ್ತಾ ಇದ್ದೇವೆ. ಜಿಎಸ್ಟಿ ಅವ್ರಿಗೂ ಸಹಿತ ಅನುಮಾನ ಆಗಲಿ. ಯಾವ ಸ್ಟಾಕ್ ಮಾಡ್ತಾ ಇದ್ದಾರೆ, ಅವರು ಸರ್ಕಾರಕ್ಕೆ ಜಿಎಸ್ಟಿ ತುಂಬ್ತಾ ಇದ್ದಾರೆ. ಇಷ್ಟ ಆಗಬೇಕು. ಹೀಗೆ ಜಿಲ್ಲಾಡಳಿತ ನಮಗೆ ಯಾವ ಕ್ರಮವನ್ನು ಒಂದು ಅನಂತರ FSSAI ಅಂದ್ರೆ ವ್ಯಾಪಾರಿ ವರ್ಗದವರು ಆಹಾರ ಭದ್ರತಾ ಕಾಯ್ದೆ ಪ್ರಕಾರ 2006 ಆಕ್ಟ್ ಪ್ರಕಾರ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿಂದ ಅವರು ಅದನ್ನು ತಗೊಂಡಿದ್ದಾರೆ. ಅವರಿಗೆ ನಮ್ಗೆ ಮಾತಿದ್ದಾರೆ ಅಂತ ಆದ್ರೆ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಒಂದು ನಿರ್ವಹಿಸಿ ಬರಬೇಕು. ಮೂರೇ ಅಂತ ಹೇಳಿದ್ರೆ ಇದು ಸಾರ್ವಜನಿಕ ಸುರಕ್ಷತೆ ಬಗ್ಗೆ ಈ ರಶ್ ಆಗ್ತದೆ, ಏನಾಗ್ತದೆ, ಏನು ಆಗ್ತದೆ, ಅದಕ್ಕೆ ಯಾವ ತರ ತೆಗೆದುಕೊಂಡಿದ್ವಿ. ಏನಾಗ್ತದೆ, ಕೆಲವೇ ಏಜೆನ್ಸಿಗಳು ಬಂದು ಒಂದು 3 ದಿವಸ 4 ದಿವಸ 10 ದಿವಸ ಹಿಂಗ್ ಮಾಡ್ಕೊಂಡು ಅವ್ರು ವ್ಯಾಪಾರ ಮಾಡ್ತಾರೆ. ಕಾರಣ ಇಲ್ಲಿ ಕಮಿಷನ್ ಅವ್ರಿಗೆ ಸಿಗ್ತದೆ. ಆದ್ರೆ ನಮ್ಮ ಗೋಳಿ ಏನು ಅದರ ನೋಡಿ ಮುಖ್ಯ ವಿಷಯವಾಗಿ ಮತ್ತೊಂದು ಫುಡ್ ಕ್ವಾಲಿಟಿ ಅಲ್ಲಿ ಮಾರುತ್ತಿರುವ ಆಹಾರಗಳು ಯಾವ ತರ ಇದೆ, ಅದನ್ನು ಫುಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡಿದ್ದೀರಾ? ಅದು ಹೈಜಿನಿಕ್ ಉಂಟಾ, ಅದ್ರಲ್ಲಿ ಕಲಬೆರಕೆ ಅದು ಇದು ಆಗ್ತಾ ಇದೆ. ಅದು ನಮಗೆ ಮಾತ್ರ ಕಾನೂನು ಅವ್ರಿಗೆ ಮಾತ್ರ ಹೀಗೆ ಆಗ್ತದೆ. ಇದು ಎಲ್ಲರೂ ಸರಿಯಾಗಬೇಕು. ಕಾರಣ ಅಲ್ಲಿ ಮಾತ್ರ ಆಹಾರವು ಒಂದು ಕೆಳಮಟ್ಟದ ಒಂದು ಇದನ್ನು ಪ್ರಾಡಕ್ಟ್ ಅನ್ನು ಹಾಕಿ ಪ್ರಾಫಿಟೇಬಲ್ ಮಾಡ್ತಾ ಇದೆ. ಆದರೆ ಅದು ನಮಗೆ ಹೈಜಿನಿಕ್ ಸರಿಯಾ? ಈ ಒಂದು ಫಂಕ್ಷನ್ ಆದ ನಂತರ ನೂರಾರು ಸಂಖ್ಯೆಯ ಮಕ್ಕಳು ಅವರು ರೀಸೆಂಟ್ ಎಲ್ಲ ಇದನ್ನು ಕಾಯಿಲೆ ಬರ್ತಾರೆ. ಅದಕ್ಕೆ ಯಾರು ಜವಾಬ್ದಾರರು? ಅದಕ್ಕೂ ಒಂದು ಅದ ನಂತರ ಸ್ಯಾನಿಟೈಸೇಷನ್ ನೋಡಿ ಎಲ್ಲ ಕಾರ್ಯಕ್ರಮ ಆಗ್ತದೆ. ಕಾರ್ಯಕ್ರಮ ಆದ ನಂತರ ಅದು ಸ್ವಚ್ಛತೆಗೆ ಯಾರು ನೋಡ್ತಾರೆ? ಅದೆಲ್ಲ ಇದು ಒಂದು ಡಂಪ್ ಯಾರ್ಡ್ ಆಗುತ್ತೆ. ಅದೇನ ನಮ್ಮ ಇಲ್ಲಿ CMC ಅವರಿಗೆ ಅದ್ರ ಬಗ್ಗೆ ನೀವು ಅವರಿಂದ ಈ ಒಂದು ಎಕ್ಸ್ಟ್ರಾ ಅಮೌಂಟ್ ಅನ್ನು ತಗೊಳ್ತಾ ಇದ್ದೀರ. ಕಾರಣ ಇಲ್ಲಿ ಸರ್ವಿಸ್ ಚಾರ್ಜ್ ಯಾವ್ದು. ಈ ವೇಳೆ ಸ್ಥಳೀಯರಾದ ಸರ್ಫರಾಜ್ ಅಹಮದ್, ಸುಧೀರ್ ನಾಯ್ಕ್, ಮಹಾಬಲೇಶ್ವರ್ ಮರಾಠಿ, ನಾಸೀರ್ ಖಾನ್, ಪರಶುರಾಮ್, ಹುಸೇನ್ ಬಾಷಾ, ಇಮಾನ್ದಾರ್, ಮನೋಜ್ ನಾಯ್ಕ್, ಸೋಹನ್ ಸಾಳುಂಕೆ, ಯಲ್ಲಪ್ಪ, ಚಂದ್ರಕಾಂತ್ ಹರಿಕಾಂತ್, ಅಬ್ದುಲ್ ಗಫೂರ್, ಮೊಹಮ್ಮದ್ ರಫಿ, ಪ್ರಶಾಂತ್, ಮೋಶಿಮ್ ಶೇಖ್ ಇದ್ದರು. ಹಿರೇಗುತ್ತಿಯ ಸೆಕೆಂಡರಿ ಹೈಸ್ಕೂಲ್ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರಮಟ್ಟದವರೆಗೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಬಹುಮಾನವನ್ನ ಪಡೆದಿದ್ದು, ಇದರ ರೂವಾರಿ ವಿಜ್ಞಾನ ಶಿಕ್ಷಕ ಮಹದೇವ್ ಗೌಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಅವಿರತ ಶ್ರಮಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಠಿಣವಾದ ವಿಜ್ಞಾನ ವಿಷಯವನ್ನ ಪ್ರಯೋಗಗಳ ಮೂಲಕ ಜ್ಞಾನಧಾರೆ ಎರೆಯಬೇಕು ಎಂಬ ಹಂಬಲದಿಂದ ನಿರಂತರ ಪ್ರಯೋಗಗಳಿಗೆ ಒತ್ತು ಕೊಟ್ಟು ಬೋಧನೆ ಮಾಡುತ್ತಾರೆ. ಮಹದೇವ್ ಗೌಡ ಅವರಿಗೆ ವಿಜ್ಞಾನದಲ್ಲಿ ವಿಶೇಷ ಆಸಕ್ತಿ. ಹೀಗಾಗಿ ನಿತ್ಯದ ತರಗತಿಯನ್ನ ಪ್ರಯೋಗಗಳ ಮೂಲಕವೇ ಆರಂಭಿಸುತ್ತಾರೆ. ಶಾಲೆಯಲ್ಲಿ ಸುಸಜ್ಜಿತ ಪ್ರಯೋಗಾಲಯ ಸ್ಥಾಪಿಸಿ 8ರಿಂದ 10ನೇ ತರಗತಿಯವರೆಗಿನ ಪಠ್ಯಗಳಲ್ಲಿ ಬರುವ ಎಲ್ಲ ಬಗೆಯ ಪ್ರಯೋಗಗಳನ್ನು ಮಾಡಿದ್ದಾರೆ. ಮಹದೇವ್ ಗೌಡರ ಪ್ರಯೋಗಶೀಲ ಬೋಧನೆಯಿಂದಾಗಿ ಶಾಲಾ ಮಕ್ಕಳು ಇನ್ಸ್ಪೈರ್ ಅವಾರ್ಡ್, ವಿಜ್ಞಾನ ವಿಚಾರಗೋಷ್ಠಿ, ವಿಜ್ಞಾನ ವಸ್ತು ಪ್ರದರ್ಶನ, ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಿಕ್ಷಕರ ಸಹಪಠ್ಯ ಚಟುವಟಿಕೆ ಸ್ಪರ್ಧೆಯಲ್ಲಿ ಶಿಕ್ಷಕರ ವೈಯಕ್ತಿಕ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಕಬ್ಬಿಣದ ಕಡಲೆ ಆಗ್ತಾ ಇದೆ. ಹಾಗಾಗಿ ವಿಜ್ಞಾನಗಳನ್ನು ಹೇಗೆ ಬೋಧಿಸಬೇಕು ಅನ್ನೋದು ನನ್ನ ತಲೆಗೆ ಬಂದಾಗ ಸರಳ ಬೋಧನೋಪಕರಣಗಳನ್ನು ಮಾಡಿ ಕಲಿಸಿದಾಗ ಆ ಮಕ್ಕಳಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗ, ಜೊತೆಗೆ ಲೋ ಕಾಸ್ಟ್ ಅಂತ ಹೇಳ್ತೇವೆ, ಅಂದ್ರೆ ಕಸದಿಂದ ರಸ ಅನ್ನುವುದು. ಆ ವಿದ್ಯಾರ್ಥಿಗಳಿಗೆ ತಾವೇ ಇದನ್ನ ಮಾಡಬೇಕು ಅನ್ನೋದು ಯೋಚನೆ ಉಂಟಾದಾಗ ಕಲಿಕೆಯಲ್ಲಿ ಪ್ರಗತಿ ಕಾಣುತ್ತದೆ ಮತ್ತು ವಿಜ್ಞಾನದಲ್ಲಿ ಆಸಕ್ತಿ ಉಂಟಾಗ್ತದೆ, ವೈಜ್ಞಾನಿಕ ಮನೋಭಾವನೆ ಉಂಟಾಗ್ತದೆ. ಹಾಗಾಗಿ ಇಂತಹ ಸರಳ ಬೋಧನೋಪಕರಣವನ್ನು ನಾನು ಸಾಕಷ್ಟು ಮಾಡಿದ್ದೇನೆ ಮತ್ತು ನಾನು ವಿಜ್ಞಾನದ ಅಂದ್ರೆ ಶಿಕ್ಷಕರಿಗಾಗಿರುವ ಸ್ಪರ್ಧೆಯಲ್ಲಿ ಅನೇಕ ಸಾರಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದೇನೆ.
ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅನ್ನಪ್ಪ ನಾಯಕ್ ಅವರು ನಮಗೆ ಪ್ರೋತ್ಸಾಹ ನೀಡುವುದರಿಂದ ಇಂತಹ ಒಂದು ಅದ್ಭುತವಾದಂತಹ ಲ್ಯಾಬೊರೇಟರಿ ರಚಿಸಲಿಕ್ಕೆ ಉತ್ತಮ ಆಯಿತು. ಇದರಿಂದ ವಿದ್ಯಾರ್ಥಿಗಳು ಅನೇಕ ರೀತಿಯಲ್ಲಿಗೆ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಸುಮಾರು 6 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ರಾಜ್ಯ ಮಟ್ಟಕ್ಕೆ ಸುಮಾರು 31 ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರದರ್ಶನ ಕಂಡಿದ್ದೇವೆ. ಹಾಗೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಹೀಗೆ ಪ್ರತಿ ವರ್ಷವೂ ನಮ್ಮ ಶಾಲೆ ರಾಜ್ಯ ಮಟ್ಟಕ್ಕೆ ಹೋಗುವುದು ವಿಶೇಷವಾಗಿದೆ. ಹಾಗಾಗಿ ನಮಗೆ ಸಹಕರಿಸಿದ ನಮ್ಮ ಮುಖ್ಯಾಧ್ಯಾಪಕರಿಗೆ, ನಮ್ಮ ಎಲ್ಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ನಮನಗಳನ್ನು. ಹಿರೇಗುತ್ತಿ ಹೈಸ್ಕೂಲ್ ವಿದ್ಯಾರ್ಥಿಗಳು 5 ಬಾರಿ ರಾಷ್ಟ್ರ ಮಟ್ಟದಲ್ಲಿ, 25 ಬಾರಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಉತ್ತಮ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಡಾಕ್ಟರ್ ನಾಗಾಲೋಟಿ ಮಠ ರಾಜ್ಯ ಮಟ್ಟದ ಉತ್ತಮ ಮಾರ್ಗದರ್ಶಿ ಪ್ರಶಸ್ತಿ, 2022-23ನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ನ್ಯಾಷನಲ್ ಐಕಾನ್ ಅವಾರ್ಡ್ ಪ್ರಶಸ್ತಿ, ಸಹ್ಯಾದ್ರಿ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ಕೊಡುವ ರಾಜ್ಯ ಮಟ್ಟದ HN ಪ್ರಶಸ್ತಿ ಸಹ ಮಹಾದೇವ್ ಗೌಡರಿಗೆ ದೊರೆತಿದೆ. ಇಂತಹ ಉತ್ತಮ ಶಿಕ್ಷಕರನ್ನ ಒಳಗೊಂಡಿರುವ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ವಿಜ್ಞಾನ ವಿಚಾರದಲ್ಲಿ ಗಣನೀಯ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಿ ವಿಜ್ಞಾನ ವಿಷಯದಲ್ಲಿ ರಾಷ್ಟ್ರ ಮಟ್ಟದವರೆಗೆ ತಮ್ಮ ಪ್ರತಿಭೆಯನ್ನ ತೋರಿಸುವಂತೆ ವಿದ್ಯಾರ್ಥಿಗಳು ಮಾಡುವ ಸಾಧನೆಯ ಹಿಂದಿನ ಎಲ್ಲಾ ಪ್ರಯತ್ನವೂ ಮಹಾದೇವ್ ಗೌಡರದ್ದಾಗಿದೆ ಎನ್ನುವುದು ಪಾಲಕ, ಪೋಷಕರು ಮತ್ತು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಪ್ರವಾಸೋದ್ಯಮ ನಗರವಾಗಿರುವ ದಾಂಡೇಲಿಗೆ ಆಗಮಿಸುವ ಪ್ರವಾಸಿಗರಿಗೆ ಇಲ್ಲಿಯ ಪ್ರವಾಸೋದ್ಯಮ ಸ್ಥಳಗಳ ಹಾಗೂ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವ ಮಹತ್ವಾಕಾಂಕ್ಷಿ ಯೋಜನೆಯೊಂದಿಗೆ ನಿರ್ಮಾಣಗೊಂಡಿದ್ದ ಪ್ರವಾಸಿ ನಿರ್ವಚನಾ ಕೇಂದ್ರ ಇದೀಗ ಉದ್ಘಾಟನೆಗೊಂಡು 2 ವರ್ಷಗಳೇ ಕಳೆಯುತ್ತಿದ್ದರೂ ಬಳಕೆಯಾಗದೆ ಬಣಗುಡುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಶಾಸಕ RV ದೇಶಪಾಂಡೆಯವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಪ್ರವಾಸಿ ಇನ್ಫಾರ್ಮೇಷನ್ ಸೆಂಟರ್ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪದವಿ ಕಾಲೇಜಿನ ಪಕ್ಕದಲ್ಲಿ ನಿರ್ಮಿಸಲಾಗಿತ್ತು. ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣಗೊಂಡ ಈ ಇನ್ಫಾರ್ಮೇಷನ್ ಸೆಂಟರ್ಗೆ 2 ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಸುಮಾರು 2 ಎಕರೆಯಷ್ಟು ವಿಸ್ತಾರವಾದ ಜಾಗದಲ್ಲಿ ಈ ಕಟ್ಟಡ ಸುಸಜ್ಜಿತವಾಗಿಯೇ ನಿರ್ಮಾಣಗೊಂಡಿದೆ. 2023ರ ಜನವರಿ 31ಕ್ಕೆ ಉದ್ಘಾಟನೆಗೊಂಡಿದ್ದ ಈ ಕಟ್ಟಡಕ್ಕೆ ಅವಶ್ಯ ಮೂಲಸೌಕರ್ಯಗಳನ್ನು ಸಿಬ್ಬಂದಿಗಳು ಇದುವರೆಗೂ ಒದಗಿಸಿಲ್ಲ ಎಂಬ ಮಾತು ಕೇಳಿಬರುತ್ತಿದ್ದು, ಉದ್ಘಾಟನೆಗೊಂಡ ದಿನದಿಂದ ಇಲ್ಲಿಯವರೆಗೂ ಈ ಕೇಂದ್ರ ಬಾಗಿಲು ಮುಚ್ಚಿಕೊಂಡಿದೆ. ಈ ಕಟ್ಟಡ ಇರುವಲ್ಲಿ ಪ್ರವಾಸಿಗರು ಬರುವುದಿಲ್ಲ. ದಾಂಡೇಲಿಯ ನಗರ ಪ್ರದೇಶದಿಂದ ದೂರವಿರುವ ಈ ಕಟ್ಟಡಕ್ಕೆ ಪ್ರವಾಸಿಗರ ಸಂಪರ್ಕವೇ ಸಿಗುವುದಿಲ್ಲ. ಕಟ್ಟಡ ನಿರ್ಮಿಸಲು ಆಯ್ಕೆ ಮಾಡಿಕೊಂಡ ಸ್ಥಳವೇ ಅವೈಜ್ಞಾನಿಕವಾದದ್ದು. ಹಣ ಬಂತೆಂಬ ಕಾರಣಕ್ಕೆ ನಿರ್ಮಾಣವೇನೋ ಆಯಿತು. ಆದರೆ ಇದು ಉದ್ದೇಶಿತ ಯೋಜನೆಗೆ ಬಳಕೆಯಾಗದೆ ಪಾಳು ಬಿದ್ದಿದೆ. ಕಟ್ಟಡದ ಹೊರಗೋಡೆ ಮೊದಲ ಅಂತಸ್ತಿನ ಗ್ಲಾಸು ಒಡೆದಿದ್ದು, ಹಾಕಿದ ವಿದ್ಯುತ್ ಸಂಪರ್ಕಗಳ ಸಂಪರ್ಕ ದುರಸ್ತಿಗಿದೆ. ಈ ಕಟ್ಟಡ ಕೆಲವರಿಗೆ ಬಟ್ಟೆ ಒಣಗಿಸುವ ಸ್ಥಳವಾಗಿದೆ. ಮತ್ತೆ ಮಕ್ಕಳಿಗೆ ಆಟವಾಡುವ ಬಯಲು ಪ್ರದೇಶವೂ ಆಗಿದೆ. ಕಟ್ಟಡದ ದೇಕರಿಕೆ ನೋಡಿಕೊಳ್ಳಲು ಒಬ್ಬ ವ್ಯಕ್ತಿ ಇಲ್ಲ. ಬಹುಶಃ ನಿರ್ವಹಣೆಗೂ ಅನುದಾನವಿಲ್ಲ. ಪ್ರವಾಸಿ ಮಾಹಿತಿ ನೀಡುವ ಕೇಂದ್ರ ಹೊಂದಿದೆ ಎಂದು ಇಲ್ಲಿಗೆ ಬಂದು ಹೋಗುವ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರೂ ಇಲ್ಲವೇ ಇಲ್ಲ. ಈ ಕಟ್ಟಡ ನಿರ್ಮಾಣವಾದ ನಂತರದಲ್ಲಿ ಒಂದಿಷ್ಟು ಕೆಲಸಗಳು ಬಾಕಿ ಇತ್ತು. ಅದೆಲ್ಲವೂ ಮುಗಿದಿದೆ. ಇದೀಗ ಜಂಗಲ್ ಲಾಡ್ಜ್, ಅರಣ್ಯ ಇಲಾಖೆಯವರ ಜೊತೆ ಪ್ರವಾಸೋದ್ಯಮ ಇಲಾಖೆ ಕೂಡ ಸೇರಿ ಇಕೋ ಟೂರಿಸಂ ನಡೆಸುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತಿದೆ. ಇದರ ಪ್ರತಿಕ್ರಿಯೆಯೂ ನಡೆದಿದೆ. ಕೆಲವೇ ದಿನದಲ್ಲಿ ಕೆಲಸ ಆರಂಭವಾಗಲಿದೆ ಎಂದಿದ್ದಾರೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖಾ ಅಧಿಕಾರಿ ಕೆ ಜಯಂತ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.